ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆದ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಿದ್ದೇವೆ. ಅದ್ಯಾವುದಂದ್ರೆ ಸೀತಾಫಲ ಮಿಲ್ಕ್ ಶೇಕ್. ಈ ಮಿಲ್ಕ್ ಶೇಕ್ ಹೇಗೆ ಮಾಡೋದಂತ ಈಗ ನೋಡೋಣ. ನಾನಿಲ್ಲಿ ಒಂದು ಸೀತಾಫಲವನ್ನು ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ಮಾಗಿದ ಹಣ್ಣನ್ನು ತೆಗೆದುಕೊಳ್ಳಿ. ಸೀತಾಫಲದ ಮಿಲ್ಕ್ ಶೇಕ್ ಅನ್ನು ಮಾಡುವಾಗ ಮೊದಲು ನಾವು ಇದರ ಬೀಜಗಳನ್ನು ತೆಗಿಬೇಕು. ತುಂಬಾ ಸುಲಭ ವಿಧಾನದಲ್ಲಿ ಇದರ ಬೀಜಗಳನ್ನು ಹೇಗೆ ತೆಗೆಯುವುದು ಅಂತ ನೋಡೋಣ. ಮೊದಲಿಗೆ ಒಂದು ಸ್ಪೂನ್ನ ಸಹಾಯದಿಂದ ಈ ಹಣ್ಣಿನ ತಿರುಳನ್ನು ತೆಗೆಯಿರಿ. ಅದನ್ನು ಒಂದು ಬಟ್ಟಲಿಗೆ ಹಾಕೊಳ್ಳಿ. ನೀವು ಒಂದು ಸೀತಾಫಲ ಹಣ್ಣಿನಿಂದ 2 ಗ್ಲಾಸ್ನಷ್ಟು ಮಿಲ್ಕ್ ಶೇಕ್ ಅನ್ನು ಮಾಡಬಹುದು. ನಿಮ್ಮ ಹತ್ರ ಸಪೋಸ್ ವೆಜಿಟೇಬಲ್ ಚಾಪರ್ ಇದ್ರೆ ಈ ಹಣ್ಣಿನ ತಿರುಳನ್ನು ಚಾಪರ್ನ ಒಳಗೆ ಹಾಕಿಕೊಂಡು ಬೀಜವನ್ನು ತೆಗಿಲಿಕ್ಕೆ ಆಗ್ತದೆ. ಈಗ 2 ಫೋರ್ಕ್ ಅನ್ನು ತೆಗೆದುಕೊಂಡು ಇಲ್ಲಿ ತೋರಿಸಿದ ಹಾಗೆ ಪ್ರೆಸ್ ಮಾಡ್ತಾ ಇರಿ. ನೀವಿಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಒತ್ತುತ್ತಿದ್ದಾಗೇನೆ ತಿರುಳು ಸ್ವಲ್ಪ ಸಡಿಲಗೊಂಡು ಬೀಜ ಬಿಡ್ತಿದೆ. ಈ ರೀತಿ ಮಾಡ್ಲಿಕ್ಕೆ ನಿಮ್ಗೆ ಜಾಸ್ತಿ ಟೈಮ್ ತೆಗೆದುಕೊಳ್ಳೋದಿಲ್ಲ, ಒಂದು 3 ರಿಂದ 4 ನಿಮಿಷ ಸಾಕು. ಈ ಸೀತಾಫಲದ ಬೀಜವನ್ನು ಕೈಯಿಂದಲೇ ತೆಗೆದುಕೊಂಡು ಸಪರೇಟ್ ಮಾಡ್ಕೊಳ್ಳಿ. ಒಂದು ಸೀತಾಫಲದಿಂದ ನಮ್ಗೆ ಇಷ್ಟು ಪಲ್ಪ್ ಸಿಕ್ಕಿದೆ. ಒಂದ್ಸಲ ಫೋರ್ಕ್ ಇಂದ ಆಚೀಚೆ ಮಾಡಿಕೊಂಡು ಎಲ್ಲಾದ್ರೂ ಬೀಜ ಇದೆನಾ ಅಂತ ಚೆಕ್ ಮಾಡಿ. ಈ ಪಲ್ಪ್ ಇಂದ ನಾವೀಗ ಮಿಲ್ಕ್ ಶೇಕ್ ಅನ್ನು ಮಾಡೋಣ. ಮೊದಲಿಗೆ ಒಂದು ದೊಡ್ಡದಾದ ಮಿಕ್ಸಿ ಜಾರ್ ಅನ್ನು ತೆಗೆದುಕೊಂಡು ಈ ಫ್ರೂಟ್ ಪಲ್ಪ್ ಅನ್ನು ಹಾಕಿ. ನಾನಿದಕ್ಕೆ 4 ಬಾದಾಮಿಯನ್ನು ಹಾಕ್ತಿದ್ದೇನೆ. ಇದರ ಜೊತೆಗೆ 5 ಗೋಡಂಬಿಯನ್ನು ಸಹ ಹಾಕ್ತಿದ್ದೇನೆ. ಬಾದಾಮಿ ಮತ್ತು ಗೋಡಂಬಿ ಬೇಕು ಅಂತ ಇಲ್ಲ, ನಿಮ್ಗೆ ಹಾಕ್ಲಿಕ್ಕಿದ್ರೆ ಮಾತ್ರ ಹಾಕಿ. ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ. ನಾನಿಲ್ಲಿ 300 ml ನಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಈ ಹಾಲಿನ ಕಾಲು ಭಾಗದಷ್ಟು ಮಾತ್ರ ಹಾಕಿಕೊಳ್ತೇನೆ. ಉಳಿದ ಹಾಲನ್ನು ನಾವು ನಂತರ ಹಾಕೋಣ. ಮೊದಲಿಗೆ ಈ ಹಣ್ಣಿನ ತಿರುಳು, ಗೋಡಂಬಿ ಮತ್ತು ಬಾದಾಮಿ ಚೆನ್ನಾಗಿ ಗ್ರೈಂಡ್ ಆಗಲಿ. ಇದನ್ನು ಬ್ಲೆಂಡ್ ಮಾಡಿದ ನಂತರ ಇದರ ಟೆಕ್ಸ್ಚರ್ ಹೀಗಿರ್ತದೆ ನೋಡಿ. ಇದು ದಪ್ಪನೆಯ ಕ್ರೀಮಿ ಟೆಕ್ಸ್ಚರ್ ತರ ಇದೆ. ನೀವು ಇದರಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿದ್ದಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಅದರ ತುಂಡುಗಳು ಇನ್ನೂ ಉಳಿದಿಲ್ಲ ಅಂತ. ಮತ್ತೆ ಕೆಲವರಿಗೆ ತುಂಬಾ ದಪ್ಪವಾದ ಮಿಲ್ಕ್ ಶೇಕ್ ಇಷ್ಟವಾಗ್ತದೆ, ಅಂತವರು ಹಾಲನ್ನು ಸ್ವಲ್ಪ ಕಡಿಮೆ ಹಾಕೊಳ್ಳಿ. ನನಗೆ ಸೆಮಿ ಥಿಕ್ ಕನ್ಸಿಸ್ಟೆನ್ಸಿಯ ಮಿಲ್ಕ್ ಶೇಕ್ ಇಷ್ಟ, ಹಾಗಾಗಿ ನಾನು ಇಷ್ಟು ಹಾಲನ್ನು ಹಾಕ್ತಿದ್ದೇನೆ. ಸೊ ನಿಮ್ಗೆ ಮಿಲ್ಕ್ ಶೇಕ್ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅದರ ತಕ್ಕ ಹಾಗೆ ಹಾಲಿನ ಕ್ವಾಂಟಿಟಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನೀಗ ಪುನಃ ಇದನ್ನು ಬ್ಲೆಂಡ್ ಮಾಡ್ಕೊಳ್ತೇನೆ. ಬ್ಲೆಂಡ್ ಮಾಡಿಕೊಂಡ ನಂತರ 1 ಚಮಚ ಮಿಲ್ಕ್ ಶೇಕ್ ಅನ್ನು ಟೇಸ್ಟ್ ಮಾಡಿಕೊಂಡು ಬೇಕಾದ್ರೆ ಸಕ್ಕರೆ ಇವಾಗಲೇ ಹಾಕಿ ಪುನಃ ಬ್ಲೆಂಡ್ ಮಾಡ್ಕೊಳ್ಳಿ. ನೀವು ದಪ್ಪದಾದ ಕನ್ಸಿಸ್ಟೆನ್ಸಿಯ ಮಿಲ್ಕ್ ಶೇಕ್ ಅನ್ನು ಮಾಡಿದ್ರೆ ಈ ರೀತಿಯ ಒಂದು ಪಾತ್ರೆಯ ಮೇಲೆ ಸ್ಟ್ರೈನರ್ ಅನ್ನಿಟ್ಟು ಮಿಲ್ಕ್ ಶೇಕ್ ಅನ್ನು ಚೆನ್ನಾಗಿ ಸೋಸಿಕೊಳ್ಬೇಕು. ಸೀತಾಫಲ ಮಿಲ್ಕ್ ಶೇಕ್ ಈಗ ರೆಡಿ ಆಗಿದೆ. ನಾವಿದನ್ನು ಸರ್ವ್ ಮಾಡೋಣ. ನಿಮ್ಮ ಹತ್ರ ವೆನಿಲಾ ಐಸ್ ಕ್ರೀಮ್ ಇದ್ರೆ ಇದರ ಮೇಲೆ 1 ಸ್ಕೂಪ್ ನಷ್ಟು ವೆನಿಲಾ ಐಸ್ ಕ್ರೀಮ್ ಅನ್ನು ಇಟ್ಟು ಬಿಟ್ಟು ಆಮೇಲೆ ಸವಿಯಿರಿ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.